ವಿಧಾನಸೌಧದಲ್ಲೇ ಪಾಕ್ ಪರ ಘೋಷಣೆಗೆ ತೀವ್ರ ಖಂಡನೆ. ಕೆಪಿಸಿಸಿ ಕಚೇರಿ ಮುಂದೆ ಬಿಜೆಪಿ ಕಾರ್ಯಕರ್ತರ ಹೈಡ್ರಾಮಾ. ಬಿಜೆಪಿ ಕಾರ್ಯಕರ್ತರು ಹೋರಾಟವನ್ನು ಮಾಡೋದಕ್ಕೆ ಮುಂದಾಗಿದ್ರು. ನಂದೀಶ್ ರೆಡ್ಡಿ ನೇತೃತ್ವದಲ್ಲಿ ಕಾರ್ಯಕರ್ತರ ಪ್ರತಿಭಟನೆ. ಈ ವೇಳೆ ಪ್ರತಿಭಟನಾ ನಿರತರನ್ನ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಆ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಕೆಪಿಸಿಸಿ ಕಚೇರಿಯ ಬಳಿ ಬಿಜೆಪಿ ಕಾರ್ಯಕರ್ತರು ಪಾಕ್ ಪರ ಘೋಷಣೆ ಕೂಗಿದ್ದನ್ನ ಖಂಡಿಸಿ ಪ್ರತಿಭಟನೆಯ ಹಾದಿಯನ್ನ ತುಳಿದಿದ್ರು. ಸಾಕಷ್ಟು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಹೋರಾಟವನ್ನು ಮಾಡ್ತಾ ಇದ್ರು. ಕಾನೂನು ಸುವ್ಯವಸ್ಥೆಯನ್ನ ತಹಬದಿಗೆ ತರೋದಕ್ಕೋಸ್ಕರ, ಕಾನೂನು ಸುವ್ಯವಸ್ಥೆ ಹದಗೆಡದ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೋಸ್ಕರ ಪೊಲೀಸರು ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡೆದಿದ್ದಾರೆ. ಆ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಭಯ ಆಗ್ತಾ ಇರೋದು ವಿಧಾನಸೌಧ ಒಳಗಡೆ ಎಷ್ಟು ಜನ ಪಾಕಿಸ್ತಾನದವ್ರು ಒಳಗಡೆ ಸೇರ್ಕೊಂಡ್ಬಿಟ್ಟಿದಾರೋ ಗೊತ್ತಿಲ್ಲ. ಪೊಲೀಸರು ಕಡಲೆಕಾಯಿ ತಿಂತಾ ಇದ್ದಾರ. ಅವ್ರು ಕೂಗಿದ ಮೇಲೆ ಅವ್ರು ಬಂಧಿಸಬೇಕಾಗಿತ್ತಲ್ಲ, ಎಲ್ಲಿ ಬಂಧಿಸಿದ್ದಾರೆ? ಅವ್ರನ್ನ ಬಿಟ್ಬಿಟ್ಟಿದ್ದಾರೆ, ಹೋಗಿ ಅಂತ ಹೇಳಿ ಅವರೇ ಕಳ್ಸಿದಂಗೆ ಕಾಣಿಸ್ತೈತೆ. ಈ ಗ್ಯಾಂಗ್ಗೆ ಯಾರು ತುಕಡೆ ಗ್ಯಾಂಗ್ಗೆ ಅವ್ರನ್ನ ಎಲ್ಲರೂ ಎಸ್ಕೇಪ್ ಮಾಡಿ ಕಳಿಸಿದ್ದಾರೆ. ಸರ್ಕಾರ ಇದರಲ್ಲಿ ನೇರವಾಗಿ ಭಾಗಿಯಾಗಿರೋದು ಕಾಣ್ತಾ ಇದ್ದಾರೆ. ಕರೆಸ್ತವ್ರು ಯಾರು? ಬಿಟ್ಟವ್ರು ಯಾರು? ಘೋಷಣೆ ಕೂಗಿಸ್ತವ್ರು ಯಾರು? ಅಭ್ಯರ್ಥಿನ ಆಯ್ಕೆ ಮಾಡಿದವರು ಯಾರು? ಅವ್ರನ್ನ ಗೆಲ್ಲೋ ರೀತಿ ಮಾಡಿದವರು ಯಾರು? ಇದೇ ಕಾಂಗ್ರೆಸ್ ಅವರು. ಇವತ್ತು ಕಾಂಗ್ರೆಸ್ ಒಂದು ರೀತಿ ದೇಶದ ಮುಂದೆ, ರಾಜ್ಯದ ಮುಂದೆ ಒಂಥರ ಬೆತ್ತಲೆ ಆಗಿದೆ ಅಂತ ಕಾಣಿಸ್ತತೆ. ಹಿಂದೆ ಡಿ.ಕೆ. ಸುರೇಶ್ ಹೇಳಿದರು ದೇಶ ಇಬ್ಬಾಗ ಮಾಡಬೇಕು ಅಂತ. ನೋಡಿ, ಅದಕ್ಕೆ ಪುಷ್ಟಿ ಕೊಡೋ ರೀತಿ ಇವತ್ತು ಪಾಕಿಸ್ತಾನ ಜಿಂದಾಬಾದ್. ನಮ್ಮ ರಾಜ್ಯದ ಇತಿಹಾಸದಲ್ಲಿ ವಿಧಾನಸೌಧದೊಳಗಡೆ ಪಾಕಿಸ್ತಾನ ಕೂಗಿದ್ದಾರೆ ಅಂದರೆ ಅವ್ರನ್ನ ಸರ್ಕಾರ ನೋಡ್ಕೊಂಡು ಸುಮ್ಮನೆ ಇದ್ದಾರೆ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನೂ ಇಲ್ಲ, ನಾಚಿಕೆನೇ ಇಲ್ಲ. ಇದೊಂದು ಕೆಟ್ಟ ಸರ್ಕಾರ. ಇಂಥ ಕೆಟ್ಟ ಸರ್ಕಾರವನ್ನು ಜನ ಭಾಳ ದಿನ ಉಳಿಯೋಕ್ಕೆ ಬಿಡಲ್ಲ.